ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಬದಲಾಗಿರುವ ಇಮೇಜ್ ಅನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬುದು. ಸೋನು, ನಾನು ಕೇಳ್ಪಟ್ಟೆ ನಿಮ್ಮ ಇಮೇಜಿನ ಬಗ್ಗೆ ನೀವು ಪ್ರಾರಂಭದಿಂದ ತುಂಬಾ ಯೋಚಿಸ್ತೀರಾ. ನಿಮ್ಮ ಹೆಸರನ್ನ ಬದಲಾಯಿಸ್ಕೋಬೇಕು ಅಂತ ಇದ್ರಿ. ಸೋನು ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಸರ್, ನಾನು ಮೊದಲಿಗೆ ಬಂದಾಗ ಎಷ್ಟೊಂದು ಜನ ಏನು ಕೇಳಿದ್ರು ಅಂದರೆ, ನಾನು ಒಂದು ವೇಳೆ ಆ್ಯಕ್ಟರ್ ಆದ್ರೂ ಎಲ್ಲರೂ ಏನಂತಾರೆ, ಆ್ಯಕ್ಟರ್ ಸೋನು ಅಂತ, ಅಂದರೆ ಇದೇನು ಹೆಸರು ಅಂತ. ಸೊ ಅವ್ರು ಹೇಳಿದಾಗ ನನಗೆ ಅನಿಸ್ತು, ಹೌದಲ್ಲ ಅಂತ. ಏನೋ ಅಂದರೆ ಹೆಸರು ಚೇಂಜ್ ಮಾಡೋಣ ಅನಿಸ್ತು. ಆವಾಗ ಎಲ್ಲ ಆರ್ಯನ್, ಆರ್ಯಮಾನ್ ಇಂಥ ಹೆಸರುಗಳೆಲ್ಲ ಆದ್ರೆ ಪಂಜಾಬ್ನಲ್ಲಿ ಇಂಥ ಹೆಸರುಗಳಿದೆ ಅಲ್ವಾ? ಟೀಟು, ಸ್ವೀಟಿ, ಬಿಲ್ಲ. ಸರ್ ಇಲ್ಲ ಸರ್, ಇವಾಗ ಪಂಜಾಬಿಂದ ಮುಂಬೈಗೆ ಬಂದ್ಬಿಟ್ಟಿದ್ವಲ್ಲ. ಸೊ ಮುಂಬೈ ಅವ್ರು ಏನಂದ್ರು ಅಂದ್ರೆ, ಬಾಸ್ ಈ ಸೋನು ಅನ್ನೋ ಹೆಸರು ನಡೆಯಲ್ಲ, ಹೆಸರು ಏನಾದ್ರು ಬದಲಾಯಿಸ್ಕೊ ಅಂದ್ರು. ಸೊ ನಾನು ಬುಕ್ ಎಲ್ಲ ತೆಗೆದು ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಯಾವ ಹೆಸರು ಚೆನ್ನಾಗಿ ನಡೀತಿದೆ ಅಂತ. ಆರ್ಯನ್, ಆರ್ಯಮಾನ್ ಈ ತರದ ಹೆಸರೆಲ್ಲ ಚೆನ್ನಾಗಿ ನಡೀತಿದ್ವು ಅವಾಗ. ಸರ್ ನಾನು ಇಟ್ಕೊಂಡೆ ಒಂದು ಹೆಸರು, ಅದು ಒಂದು 10-15 ದಿನ ನಡೀತು ಹೆಸರು. ಆದ್ರೂ ಅದು ಏನೇ ಇದ್ರು ಸೋನು ಸೂದ್ ಅಂತಾನೆ ಹೆಸರಿನ ಬರ್ತಾ ಇತ್ತು ಬಾಯಿಂದ ಎಲ್ಲರಿಗೂ. ಅದಾದ್ಮೇಲೆ ಸ್ವಲ್ಪ ಹೆಸರು ಬರೋಕ್ ಶುರು ಮಾಡಿದ್ಮೇಲೆ ಇಂಡಸ್ಟ್ರಿಯಲ್ಲಿ ಅವಾಗ ಅನಿಸ್ತು ನನಗೆ, ಸೋನು ಸೂದ್ ಹೆಸರು ಇಲ್ಲಿವರೆಗೂ ತಂದಿದೆ ಅಂದ್ರೆ ಮುಂದೆನೂ ತಗೊಂಡೋಗುತ್ತಲ್ಲ, ಇರ್ಲಿ ಅಂತ. ಸೋನು, ನೀವು ಎಷ್ಟು ಬೆಳೆದಿದ್ದೀರಾ ಅಂತಂದ್ರೆ ಜನ ತಮ್ಮ ಮಕ್ಕಳಿಗೆ ಸೋನು ಅಂತ ಹೆಸರಿಡ್ತಾ ಇದ್ದಾರೆ. ಹೌದು ಸರ್, ಅದು ಎಷ್ಟೊಂದು ಜನ ಇಟ್ಟಿದ್ದಾರೆ ಆ ಥರ. ಅಂದ್ರೆ ಒಬ್ರು ಗುಪ್ತಾ ಅನ್ನೋರು ಇದ್ದಾರೆ ಸರ್, ಅವರು ತಮ್ಮ ಮಗು ಹೆಸರು ಸೋನು ಸೂದ್ ಅಂತ ಇಟ್ರು. ನಾನು ಕೇಳಿದೆ, ಗುಪ್ತಾ ಅಲ್ವಾ ನೀವು, ಸೋನು ಸೂದ್ ಹೆಂಗೆ ಅಂತ. ಅವ್ನು ಹೇಳ್ತಾನೆ, ಸೋನು ಸೂದ್ ಗುಪ್ತಾ ಸರ್. ಸರ್ ಈಗಲೂ ಸಿಗ್ತಾರೆ ಸರ್ ಅವ್ರು ಬಂದು. ಅವಾಗ ಚೆನ್ನಾಗಿ ಅನ್ಸುತ್ತೆ ಸರ್. ಅವಾಗ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ತಂದೆ ತಾಯಿ ಯೋಚನೆ ಮಾಡಿ ಹೆಸರು ಇಟ್ಟಿರ್ತಾರೆ ಅಂತ. ಸೋನು, ಇದೆಲ್ಲ ಯಾಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ, ನೀವು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಕೂಲಿ ಕಾರ್ಮಿಕರನ್ನ ಮನೆ ಕಳಿಸ್ಕೊಟ್ರಿ, ಸ್ಟೂಡೆಂಟ್ಸನ್ನ ಫ್ಲೈಟಿಂದ ಕರೆಸ್ಕೊಂಡ್ರಿ, ಜನರಿಗೆ ಆಪರೇಷನ್ ಮಾಡಿಸಿದ್ರಿ, ಎಜುಕೇಶನ್ ಕೊಟ್ರಿ. ಇಷ್ಟೆಲ್ಲ ಯಾಕೆ ಅಂತ ಜನ ಕೇಳ್ತಾರೆ. ಇದು ಕ್ಷಮೆಗೆ ಅರ್ಹ ಅಲ್ಲ. ಹೌದು ಸರ್. ಮತ್ತಿದನ್ನ ಯಾಕೆ ಮಾಡ್ತೀರಾ? ಹೌದು. ಇಮೇಜಿನ ಬೆಳಗಿಸ್ಕೊಳ್ಳೋದಿಕ್ಕ, ಲಾಭ ಪಡ್ಕೊಳ್ಳೋದಿಕ್ಕ? ನಾನಂತೂ ಬರೀ ಊಟ ಹಂಚಕ್ಕೆ ಹೊರಗೆ ಬಂದಿದ್ದೆ ಸರ್. ಕೆಲವರಿಗೆ ಅದರಲ್ಲಿ ಕೆಲವ್ರನ್ನ ಮನೆ ಕಳ್ಸೋಕೆ ಶುರು ಮಾಡಿದೆ. ಅದು ಜನರ ಹೋಪ್ ನನ್ನ ಮೇಲೆ ಕನೆಕ್ಟ್ ಆಗಕ್ಕೆ ಶುರು ಆದಾಗ ಇಡೀ ದೇಶ ಕನೆಕ್ಟ್ ಆಗಕ್ಕೆ ಶುರು ಆಯ್ತು. ನನಗೆ ಗೊತ್ತೇ ಆಗ್ಲಿಲ್ಲ ಅದು ಯಾವಾಗ ಅಷ್ಟು ದೊಡ್ಡದಾಗೋಯ್ತು ಅಂತ. ಆಮೇಲೆ ಜನರ ಪ್ರಶ್ನೆ ಬರೋಕ್ಕೂ ಶುರು ಆಯ್ತು, ಅಂದ್ರೆ ಇವನು ಇದಕ್ಕಿದ್ದಂಗೆ ಎಲ್ಲಿಂದ ಎದ್ದು ಬಂದ ಅಂತ. ಅಂದ್ರೆ ಜನ ಏನಂತಿದ್ರು ಅಂದ್ರೆ, ನೋಡು ನಿಂತ್ಬಿಡುತ್ತೆ ಇದೆಲ್ಲ, 15 ದಿನಕ್ಕೆ 1 ತಿಂಗಳಿಗೆಲ್ಲ ನಿಂತೋಗುತ್ತೆ ಅಂತ. ಹೇಗೆ ನಿಂತೋಗುತ್ತೆ ಸರ್ ಅಂದ್ರೆ, ಅವಾಗ ಕೋವಿಡ್ ಟೈಮ್ನಲ್ಲಿ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡಿ ಇವತ್ತಿಗೂ ಮಾಡ್ತಾ ಇದೀವಿ ಸರ್ ನಾವು. ಅಂದ್ರೆ ಇವತ್ತಿಗೂ ನೀವು ನಮ್ಮ ಮನೆಗೆ ಬಂದ್ರೆ ಎನಿ ಟೈಮ್ 365 ಡೇಸ್ 500-600 ಜನ ನಮ್ಮ ಮನೆ ಆಚೆ ಪರ್ಮನೆಂಟ್ ಆಗಿರ್ತಾರೆ, ಅಲ್ಲೇ ಮಲಗಿರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾರೆ. ಸೊ ಸರ್, ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಇಷ್ಟು ವರ್ಷದಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಒಂದು ವಿಶ್ವಾಸ ಮತ್ತು ಪ್ರಯತ್ನ ಜಗತ್ತಿನ ಅತ್ಯಂತ ದೊಡ್ಡ ವಿಷಯಗಳು ಅಂತ. ಅಂದ್ರೆ ಒಂದ್ ವೇಳೆ ನಿಮ್ಮ ಮೇಲೆ ಯಾರಿಗಾದ್ರೂ ವಿಶ್ವಾಸ ಇಲ್ಲ ಅಂದ್ರೆ, ಅಥವಾ ಯಾರಿಗೋಸ್ಕರ ಆದ್ರೂ ನೀವೇನು ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ, ನನಗೇನು ಅನ್ಸುತ್ತೆ ಅಂದ್ರೆ, ನೀವು ಫೇಮಸ್ ಆಗಿನೂ ಏನು ಅರ್ಥ ಇಲ್ಲ ಅಂತ. ಸೊ ನಾನು ಆ ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಮಾಡಕ್ಕಾಯ್ತಾ ಪ್ರಯತ್ನ ಮಾಡ್ತೀನಿ. ಕೆಲವು ಫೇಲ್ ಆಗ್ತವೆ, ಬಟ್ ಹೌದು ತುಂಬಾ ಪ್ರಯತ್ನಗಳಂತೂ ಅಂದ್ರೆ ಮಾಡ್ತೀನಿ ಇದರಿಂದ ಸರ್. ಕೆಲವಷ್ಟು ಲಾಭ ಕೂಡ ಆಗಿದೆ. ಹೌದು. ನಾನ್ ಕೇಳ್ಪಟ್ಟೆ, ಮೊದಲು ಬ್ರ್ಯಾಂಡ್ಸ್ ರಿಜೆಕ್ಟ್ ಮಾಡ್ತಾ ಇದ್ರು, ಹೌದು ಈಗ ಅದೇ ಬ್ರ್ಯಾಂಡ್ಸ್ ನಿಮ್ ಹತ್ರ ಬರ್ತಾ ಇದ್ದಾರೆ. ಸರ್, ಒಳ್ಳೆ ವಿಷಯ ಅಲ್ವಾ ಸರ್. ನಾನು ಆ ಬ್ರ್ಯಾಂಡ್ಸ್ಗೆ ಕೂಡ ಕೆಲಸ ಕೊಟ್ಬಿಟ್ಟಿದ್ದೀನಿ ಸರ್. ಎಷ್ಟು ಬ್ರ್ಯಾಂಡ್ಸ್ ಬಂದ್ವಲ್ಲ, ಅಂದ್ರೆ ಮೊಬೈಲ್ ಫೋನ್ ನ ಬ್ರ್ಯಾಂಡ್ಸ್ ಬಂದ್ವು. ಸೊ ನಾನು ಅವರಿಂದ 5,500-6 ಸಾವಿರ ಫೋನ್ಸ್ ಹಂಚಕ್ ಹೇಳಿದೆ ಅವರಿಗೆ. ಈ ಸ್ಟೀಲ್ ಬ್ರ್ಯಾಂಡ್ಸ್ ಬಂದಾಗ ನಾನು ಅವರಿಂದ ಬಡವ್ರಿಗೆ ಈ ರಿಕ್ಷಾಸ್ ಕೊಡ್ಸಕ್ ಹೇಳಿದೆ. ಆಮೇಲೆ ಕಂಪ್ಯೂಟರ್ಸ್ ಬ್ರ್ಯಾಂಡ್ಸ್ ಬಂದಾಗ ಅದು ಇವತ್ತು ಮಾಡ್ತಿದ್ದೀನಿ, ಅವತ್ತು ಶುರು ಮಾಡಿದ್ದು. ಮತ್ತೆ ಅದು ರಿನ್ಯೂ ಯಾಕಾಗುತ್ತೆ ಅಂದ್ರೆ, ಮ್ಯಾಕ್ಸಿಮಮ್ ಬ್ರ್ಯಾಂಡ್ಸ್ ಏನಿದಾವಲ್ಲ ಅವರಿಂದ ವಸ್ತುಗಳನ್ನ ಹಂಚಿಸ್ತೀನಿ ನಾನು. ಸೊ ದೇಶದ ಯಾವುದೇ ಮೂಲೆ ಇಲ್ಲ ಅನ್ಸುತ್ತೆ ಸರ್ ನಾವು ಈ ಕೆಲಸ ಮಾಡದೇ ಇರೋ ಜಾಗ. ಅಂದ್ರೆ ಅವ್ರಿಗೂ ಅನಿಸ್ತಿರ್ಬೋದು, ಹೋಗ್ಲಿ ಬಿಡು, ಇಷ್ಟು ದಿನ ಎಲ್ಲರೂ ದುಡ್ಡು ಕೇಳ್ತಾ ಇದ್ರು, ಇವನು ಎಲ್ಲ ಬಡವ್ರಿಗೆ ಹಂಚಿಸ್ತಾ ಇದ್ದಾನಲ್ಲ ಅಂತ, ಅದಕ್ಕೆ ಮಾಡೋಣ ಅನ್ಕೊಂಡಿರ್ಬೋದು. ಸೊ ಐ ಥರೋಲಿ ಎಂಜಾಯ್ ದಟ್ ಸರ್. ಆದ್ರೆ ಬ್ರ್ಯಾಂಡನ್ನ ನೋಡಿ, ಯಾವ ವ್ಯಕ್ತಿ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಮುಂಬೈಗೆ ಬಂದ್ರಲ್ಲ, ಹೌದು, ಅವರ ಫೋಟೋಗಳನ್ನ ನಾವಿವತ್ತು ವಿಮಾನದಲ್ಲಿ ನೋಡ್ಬೋದು. ಹೌದು ಸರ್. ಸೋನು ಸೂದ್ ಅವರ ಬಹಳ ದೊಡ್ಡ ದೊಡ್ಡ ಫೋಟೋಗಳನ್ನ ವಿಮಾನದಲ್ಲಿ ನೋಡ್ಬೋದು. ಸರ್ ತುಂಬಾ ಐ ಫೀಲ್ ವೆರಿ ಹಂಬಲ್ಡ್. ಅಂದ್ರೆ ನನ್ಗೇನ್ ಅನಿಸ್ತಿತ್ತು ಅಂದ್ರೆ, ನಾನು ಇಷ್ಟು ಡಿಸರ್ವ್ ಮಾಡಲ್ಲ ಅನಿಸ್ತಿತ್ತು. ಅದು ನಾನು ನೋಡಿದೆ ಸರ್, ನೋಡಿದೆ. ಆಕ್ಚುಲಿ ಐ ಮಿಸ್ ಮೈ ಪೇರೆಂಟ್ಸ್. ಅಂದ್ರೆ ಐ ವಿಶ್ ಅವ್ರು ಇರಬೇಕಾಗಿತ್ತು ಇದನ್ನ ನೋಡೋದಕ್ಕೆ. ಆದ್ರೆ ನನಗೆ ನನ್ನ ತಾಯಿಯ ಆ ಲೈನ್ಸ್ ನೆನಪಾಗ್ತಾವ ನನಗೆ. ಅವಾಗ ಆ ಪ್ಲೇನ್ನ ನೋಡಿದಾಗ, ಅಂದ್ರೆ ಅಮ್ಮ ಹೇಳ್ತಿದ್ರು ಯಾವಾಗಲೂ, ನಿನ್ನ ಜೀವನದ ಲೇಖನಿಯಲ್ಲಿ ನೀವು ವಿಶ್ವಾಸದ ಸ್ಯಾಹಿ ತುಂಬಿದಾಗ ಅವಾಗ ನಿಮ್ಮ ಹಣೆ ಬರಹ ಪುಸ್ತಕದ ಮೇಲೆಲ್ಲ ಆಗಸದಲ್ಲಿ ಬರೆಯಲಾಗುತ್ತೆ ಅಂತ. ಆದ್ರೆ ನೀವು ಯಾವಾಗ ಶುರು ಮಾಡ್ತೀರಲ್ಲ, ಆಗ ನೀವು ಕಾಮಿಕ್ನಲ್ಲಿ ನಾಗರಾಜ ಆಗಿದ್ರಿ. ಹೌದು. ಅದರ ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದೆ, ನಾನು ಅದನ್ನ ಜಗತ್ತಿಗೆ ತೋರಿಸ್ಬೇಕು ಅಂತ ಇದ್ದೀನಿ.
नागराज, जुर्म का दुश्मन, जिसके आगे है बेअसर आग का तूफान, आंखों में सम्मोहन, हाथों से निकले जहरीले नाग। नागराज अपराधियों का मिटा दे नामो निशान। राज कॉमिक्स में नागराज का नया कॉमिक। ಅಲ್ಲ, ಇದು ಎಂಥ ಪಾತ್ರ? ಕಣ್ಣುಗಳಿಂದ ಬೆಂಕಿ ಬರ್ತಾ ಇತ್ತಲ್ಲ. ಸರ್ ಇದು ಯಾವಾಗಂದ್ರೆ ಸರ್ ನಾನು ಡೆಲ್ಲಿಯಲ್ಲಿ ಸ್ಟ್ರಗಲ್ ಶುರು ಮಾಡಿದಾಗ ಸೊ ನನಗಿದು ಸಿಕ್ತು ಎಲ್ಲ ಆ್ಯಡ್ ಅಂತ. ಅವಾಗ ತುಂಬಾ ಕೆಲಸ ಬೇಕಾಗ್ತಿತ್ತಲ್ವಾ. ಸೊ ಡೆಲ್ಲಿಗೆ ಇದನ್ನೇ ಶೂಟ್ ಮಾಡಕ್ ಹೋಗಿದ್ದೆ ನಾನು. ಆಮೇಲೆ ರಿಲೀಸ್ ಆಯ್ತು ಆ್ಯಡ್ ಅದು. ಆಮೇಲೆ ರಿಸಲ್ಟ್ ನೋಡಕ್ ಸಿಕ್ಕಾಗ, ಆಮೇಲೆ ಕಾಮಿಕ್ಸ್ ಬಂದಾಗ ನಾನು ನೋಡಿದೆ. ನಾನು ರಾಜ್ಪುತ್ ನಗರಲ್ಲಿ ಓಡಾಡುವಾಗ ಅವಾಗ ಕಾಮಿಕ್ಸ್ ಅಂದ್ರೆ ಫುಟ್ಪಾತ್ ಮೇಲೆ ಕಾಮಿಕ್ಸ್ ಮಾರೋರೆಲ್ಲ ಇರ್ತಿದ್ರಲ್ಲ ಸರ್, ಅವರು ನಾಗರಾಜ್ ಬಂದ ಅಂತ ಅಂತಿದ್ರು. ನಾನ್ ನೋಡಿದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ, ನೀನು ಹೆಂಗ್ ಕಂಡಿಡ್ದೆ ಅಂತಿದ್ದೆ ನಾನು. ಅವನು ಕಾಮಿಕ್ಸ್ ತೆಗೆದು ಇಮಿಡಿಯೇಟ್ ಆಗಿ ತೋರಿಸ್ದ ನನಗೆ. ನನ್ನ ಸಿಸ್ಟರ್ ಎಕ್ಸೈಟೆಡ್ ಆಗಿ ತಗೋ ಒಂದೆರಡು ಕಾಮಿಕ್ಸ್ ಅಂದ್ರೆ ನಾನು ಬೇಡ ಇದನ್ನೇನ್ ತಗೋತೀಯ ಅಂತ ಅಂದೆ ನಾನು. ಅಂದ್ರೆ ನಾನು ಅಂದೆ ತಗೋಬೇಡ ಕಾಮಿಕ್ಸ್ ಅಂತ. ಆದ್ರೆ ಸರ್ ನೀವು ನೋಡಿ ಹುಡ್ಕೊಂಡ್ಬಿಟ್ಟಿದ್ದೀರಾ ಕಾಮಿಕ್ಸ್ನ. ನೋಡಿ, ಎಲ್ಲಿಯ ನಾಗರಾಜ್ ಹೌದು. ಮತ್ತೆ ಎಲ್ಲಿಯ ಇವತ್ತಿನ ಸೋನು ಸೂದ್ ಜನ ನಿಮ್ಮ ಹೆಸರಿನ ಮೇಲೆ ಫುಡ್ ಸ್ಟಾಲ್ನ ಓಪನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಫೋಟೋಸನ್ನ ನಾನು ನೋಡಿದ್ದೀನಿ. ಸೋನು ಸೂದ್ ಅವರ ಹೆಸರಿನ ಮೇಲೆ ಕೆಲವೊಂದು ಲೇಡೀಸ್ ಕಾರ್ನರ್ ಮಾಡಿದ್ದಾರೆ. ಕೆಲವರು ತಮ್ಮ ಅಂಗಡಿ ಹೆಸರನ್ನ ಸೋನು ಸೂದ್ ಅಂತ ಇಟ್ಟಿದ್ದಾರೆ. ಸರ್ ನಾನು ಹೇಳಿದ್ನಲ್ಲ ಸರ್, ಅದು ಜನರ ಪ್ರಾರ್ಥನೆಗಳೇ ಸರ್, ಅವೆಲ್ಲ ಮಾಡಿಸ್ತವೆ ಹಂಗೆ. ನಾನು ಈಗಲೂ ಯಾವಾಗಾದ್ರೂ ಎಲ್ಲಾದ್ರೂ ಹೋದಾಗ ನೋಡ್ತಾ ಇರ್ತೀನಿ. ನಾನು ಫಾಸ್ಟ್ ಫುಡ್ ಸೆಂಟರ್ ಓಪನ್ ಆಗಿರುತ್ತೆ. ಈಗ ನಾನು ಜೈಪುರ್ಗೆ ಹೋಗಿದ್ದೆ ಲಾಸ್ಟ್ ವೀಕು. ನನಗೆ ನೆನಪಿದೆ, ಕೋವಿಡ್ ಟೈಮ್ನಲ್ಲಿ ಯಾರೋ ಓಪನ್ ಮಾಡಿದ್ರು ಸೋನು ಸೂಡ್ ಫಾಸ್ಟ್ ಫುಡ್ ಸೆಂಟರ್ ಅಂತ. ಅವ್ರು ಹೇಳಿದ್ರು, ಸರ್ ನಾನು ಫಾಸ್ಟ್ ಫುಡ್ ಸೆಂಟರ್ ಓಪನ್ ಮಾಡಿದ್ದೀನಿ ನಿಮ್ಮ ಹೆಸರಲ್ಲಿ, ಜನ ಬರಕ್ ಶುರು ಮಾಡಿದ್ರು ಅಂತ. ನಾನು ಹೇಳಿದ್ದೆ, ಬೆಣ್ಣೆ ತುಂಬಾ ಹಾಕು ನೀನು ನಾನು ಅಲ್ಲಿಗೆ ಬಂದಾಗ ಅಂತ, ರೆಡಿ ಇರು ಅಂತ ಹೇಳಿದ್ದೆ. ನಾನು ಲಾಸ್ಟ್ ವೀಕ್ ಜೈಪುರ್ಗೆ ಯಾವ್ದೋ ಕೆಲಸದ ಮೇಲೆ ಹೋದಾಗ ನಾನು ಅಲ್ಲಿಗೆ ಹೋಗಿದ್ದೆ ಸರ್, ತಿನ್ನೋದಕ್ಕೆ ಹೋಗಿದ್ದೆ. ನಾನು ಹೇಳಿದ್ದೆ ಬೆಣ್ಣೆ ರೆಡಿ ಇಟ್ಟಿರು, ಚೆನ್ನಾಗಿ ತಿನ್ನೋಣ ಅಂತ. ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಸರ್, ಏನೋ ಇದೆ ಸರ್ ಕನೆಕ್ಷನ್ ನನಗೂ ಜನರಿಗೆ ಅಂತ. ನನಗೆ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಆ ಕನೆಕ್ಷನ್ ಇದೆ. ಮತ್ತೆ ನೀವು ಎಲ್ಲೇ ಹೋದ್ರೂ ಆ ಜಾಗದ ನಂದು- ವಿಡಿಯೋ ಮಾಡ್ತೀರಾ ಮತ್ತೆ ಪೋಸ್ಟ್ ಮಾಡ್ತೀರಾ. ನನಗೇನ್ ಅನ್ಸುತ್ತೆ ಅಂದ್ರೆ, ನಾಳೆ ನಾವ್ ಇರದೇ ಇದ್ದಾಗ ನಮ್ಮ ಮಕ್ಕಳು ನೋಡ್ತಾರೆ, ಅವ್ರು ಏನೋ ಕಲಿತಾರೆ. ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಮೆಸೇಜ್ ಪಾಸ್ ಆಗ್ಬೇಕು ಅಂತ. ಅಂದ್ರೆ ತುಂಬಾ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಂದ್ರೆ ಯಾವ ಜನ ಅವ್ರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೋ, ನೀವು ಅವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ನಂಗೆ ಅನ್ಸುತ್ತೆ ಆ ಸಂಬಂಧ ಯಾವತ್ತೂ ಬೆಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ. ಸೊ ಮೆಸೇಜ್ ಏನು ಅಂದ್ರೆ, ಸಾಮಾನ್ಯ ಜನರನ್ನ ಯಾವಾಗ್ಲೂ ಜೊತೆಲಿ ಇಟ್ಕೊಂಡು ನೋಡಿ, ಹೋಗಿ. ಜನರು ಸೌತಲ್ಲಿ ನಿಮ್ಮ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ನಿಮ್ಮನ್ನ ಭಗವಂತನ್ ಮಾಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ. ಜಾಸ್ತಿನೇ ಸರ್. ನಾನು ಅವ್ರಿಗೆ ಹೇಳಿದೆ, ನನ್ಗೆ ಯಾರೋ ಹೇಳಿದಾಗ ನಾನು ಅಂದೆ, ಅಯ್ಯೋ ಸ್ಕೂಲ್ ಆದ್ರೂ ಮಾಡ್ರಿ, ಹಾಸ್ಪಿಟಲ್ಗಳು ಮಾಡ್ರಿ, ಮತ್ತೆ ನನ್ಗೋಸ್ಕರ ಯಾಕೆ ಮಾಡ್ತೀರೇನೋ. ಒಂದು ಮಾಡೋದನ್ನ ನಿಲ್ಸಿ ಬೆಂಗಾಲಲ್ಲಿ ನಾವು ಚೇಂಜ್ ಮಾಡಿಸಿದ್ವಿ, ಅವರು ಒಂದು ಸ್ಕೂಲ್ ಮಾಡಿದ್ರು ಅಲ್ಲಿ. ಸರ್ ನನಗೇನ್ ಅನ್ಸುತ್ತೆ ಅಂದ್ರೆ, ನಾನು ಡೆಫಿನೆಟ್ಲಿ ಇಷ್ಟೆಲ್ಲ ಡಿಸರ್ವ್ ಮಾಡಲ್ಲ ನಾನು ಇದನ್ನೆಲ್ಲ. ಬಟ್ ಜನರ ಏನ್ ಎಮೋಷನ್ ಇತ್ತಲ್ವಾ, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಖಂಡಿತ ಕೊಡುತ್ತೆ ನನ್ನ ಭುಜದ ಮೇಲೆ. ಅವರ ಹೋಪ್ ಏನಿದೆ ಅದು ನಾನು ಕಳ್ಕೊಳ್ಳೋದು ಬಿಡೋದಿಲ್ಲ ಸರ್. ಸೋನು, ಇನ್ನೂ ಕೆಲವರು ಮಾಡಿದ್ದಾರೆ. ಅಕ್ಷಯ್ ಕುಮಾರ್ ಅವರು 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೋವಿಡ್ಗಾಗಿ. ಅವ್ರ ಹೆಸರಂತೂ ಎಲ್ಲೂ ಬರ್ಲೇ ಇಲ್ಲ. ಅವ್ರಿಗೂ ಹೆಸರು ಬಂದಿರುತ್ತೆ ಸರ್, ಅವರು ಒಳ್ಳೇದೇ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಎಲ್ಲರೂ ಅವ್ರ ಲೆವೆಲ್ಗೆ ಒಳ್ಳೇದೇ ಮಾಡ್ತಾ ಇರ್ತಾರೆ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಸರ್, ಪರ್ಸ್ನಲಿ ಭುಜದ ಮೇಲೆ ಕೈ ಇಡೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾನು ಯಾವಾಗ ಇಲ್ಲಿ ಇರಲ್ವೋ, ನಾನು ಟ್ರಾವೆಲ್ ಮಾಡ್ತಾ ಇರುವಾಗ ಕೆಳಗಡೆ ಹಾಲಾಕವನು ಏನಿದ್ದಾನೆ ನಮ್ಮ ಮನೆಗೆ, ಅವನು ಜನರನ್ನ ಅಟೆಂಡ್ ಮಾಡ್ತಿರ್ತಾನೆ, ಡ್ರೈವರು ಅಟೆಂಡ್ ಮಾಡ್ತಾನೆ. ಅಂದರೆ ನನಗನ್ಸುತ್ತೆ ಪರ್ಸ್ನಲಿ ಅಟ್ಯಾಚ್ ಆದಾಗ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಎಲ್ಲರೂ ಒಳ್ಳೇದೇ ಮಾಡ್ತಿದ್ದಾರೆ ಸರ್, ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಅಮಿತಾಬ್ ಬಚ್ಚನ್ ಅವರು ಕೂಡ ಸಾಕಷ್ಟು ಮಾಡಿದ್ದಾರೆ. ಹೌದು ಸರ್. ಅದರ ಕೆಲವೊಂದು ಡೀಟೇಲ್ಸ್ ನನ್ನ ಹತ್ರ ಇದೆ. ಹೌದು. 15 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. 1 ತಿಂಗಳ ಕಾಲ 4 ಲಕ್ಷ ಕಾರ್ಮಿಕರಿಗೆ ಊಟ ಹಾಕಿದ್ದಾರೆ. ಯುಪಿ ಬಿಹಾರ್ಗೆ 30 ಬಸ್ಗಳನ್ನ ಬುಕ್ ಮಾಡಿದ್ರು. 2800 ವಲಸಿಗರನ್ನ ಬಚ್ಚನ್ ಅವರು ರೈಲ್ನಲ್ಲಿ ಸಾಗಿಸುವಂತ ವ್ಯವಸ್ಥೆ ಮಾಡಿದ್ರು. ಇಂಡಿಗೋ ಏರ್ಲೈನ್ನ 3 ಚಾರ್ಟರ್ಡ್ ವಿಮಾನಗಳ ಖರ್ಚು ಭರಿಸಿದ್ರು. ಆಕ್ಸಿಜನ್ಗೋಸ್ಕರ 250 ಬೆಡ್ ಇರುವಂತ ಸೆಂಟರ್ನ ಸೆಟಪ್ ಮಾಡಿದ್ರು. ಹಾಸ್ಪಿಟಲ್ನಲ್ಲಿ ವೆಂಟಿಲೇಟರ್ಗಳ ವ್ಯವಸ್ಥೆ ಮಾಡಿದ್ರು. ಕೋವಿಡ್ನಿಂದ ಆರ್ಫನ್ ಆದ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಆದ್ರೆ ಬಚ್ಚನ್ ಅವರನ್ನ ಯಾರೂ ನೆನಪಿಸ್ಕೋತಲ್ಲ, ಸೋನು ಸೂದ್ ಅವರನ್ನ ನೆನಪಿಸ್ಕೋತಾರೆ. ಇಲ್ಲ ಸರ್, ಅದು ಸರ್ ಬಚ್ಚನ್ ಸರ್ ನಮಗೆಲ್ಲ ಇನ್ಸ್ಪಿರೇಷನ್ ಸರ್. ಅವರೇ ಎಲ್ಲ ನಮ್ಗೆ ಇನ್ಸ್ಪಿರೇಷನ್ನು. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲೇ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಸರ್. ಆ್ಯಂಡ್ ಹಾಗೆ ಹೋಗ್ತಾ ಇರ್ತೀವಿ ಸರ್ ಯಾವಾಗಲೂ. ನೋಡಿ, ನಾನು ಅಕ್ಷಯ್ ಮತ್ತೆ ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಜನರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸೋನು ಅವರ ಸಿನಿಮಾದ ಒಂದು ಡೈಲಾಗ್ ಇದೆ, ಭಾಯಿ ಅವ್ರ ಡಾನ್ ಕೆ ಊಪರ್ ಕಿಂಗ್ ಹೋತಾ ಹೈ. ಸರ್ ನನ್ನ ಪಿಕ್ಚರ್ ಡೈಲಾಗ್ ಯಾವುದು, ಸಿಂಗ್ ಈಸ್ ಕಿಂಗ್ ಅಂತ. ಬಟ್ ನನಗನ್ಸುತ್ತೆ ಅವರು ದೊಡ್ಡ ಲೆಜೆಂಡ್ಗಳು ಸರ್. ನಾವಿನ್ನೂ ಈಗ ಜೀವನ ಶುರು ಮಾಡಿದ್ದೀವಿ, ತುಂಬ ದೊಡ್ಡ ಪ್ರಯಾಣ ಇದೆ ಇನ್ನೂ ನಮ್ದೆಲ್ಲ. ಬಟ್ ಇನ್ಸ್ಪೈರ್ ಮಾಡ್ತಾರೆ ಸರ್ ಅವ್ರು ನನ್ನ ಯಾವಾಗಲೂ. ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ.